ನಮಸ್ಕಾರ ಎಲ್ಲರಿಗೂ. ಮನೆಯಲ್ಲಿ ಮಿಕ್ಕಿದ ಬಾಳೆಹಣ್ಣುಗಳು ಇದ್ವು. ಇವುಗಳಿಂದ ಏನು ರೆಸಿಪಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ತಕ್ಷಣ ಬಾಳೆಹಣ್ಣಿನ ರೊಟ್ಟಿ ನೆನಪಾಯ್ತು. ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡ 5ರಿಂದ 6 ಬಾಳೆಹಣ್ಣುಗಳನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ. ಈಗ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿ. ಇದಕ್ಕೆ ರುಬ್ಬಿದ ಬಾಳೆಹಣ್ಣನ್ನು ಹಾಕಿ 2ರಿಂದ 3 ನಿಮಿಷಗಳ ಕಾಲ ಲೋ ಫ್ಲೇಮ್ ಅಲ್ಲಿ ಕುದಿಸಿ. ಯಾಕೆಂದ್ರೆ ಇದರಲ್ಲಿರುವ ನೀರಿನಂಶ ಹೋಗ್ಬೇಕು. ಇದಕ್ಕೆ ನಾನು 1 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದಕ್ಕೆ ನಾನು 4 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀರು ಮತ್ತೆ ಬೇಕಂದ್ರೆ ರೊಟ್ಟಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಿ. ಈಗ ಇದನ್ನ ಹೀಗೆ ಮಿಕ್ಸ್ ಮಾಡ್ತಾ ಬನ್ನಿ. ಹಿಟ್ಟು ಹಸಿ ಆಗೋಕೆ ಬಿಡಬೇಡಿ. ಈಗ ಇದನ್ನ ಉಂಡೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡ ಉಂಡೆಯನ್ನೇ ಮಾಡ್ಕೊಳ್ಳಿ. ಈ ಉಂಡೆನ ತಗೊಂಡು ಸ್ವಲ್ಪ ಕೈಯಲ್ಲಿ ಅಡುಗೆ ಎಣ್ಣೆ ಮುಟ್ಟಿಸ್ಕೊಂಡು ಸುತ್ತಲೂ ತಡ್ತಾ ಬನ್ನಿ. ರೊಟ್ಟಿ ಹಿಟ್ಟಿನ ಹೊರಗಡೆಯಿಂದ ತಡ್ತಾ ಬರಬೇಕು. ಮೂರರಿಂದ 4 ಹೋಲ್ ಮಾಡಬೇಕು, ಯಾಕಂದ್ರೆ ಇದು ಚೆನ್ನಾಗಿ ಬೇಯುತ್ತೆ ಅಂತ. ಈಗ ಒಂದು ತವಾದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾವಿಲಿ ಬಿಸಿ ಆದ್ಮೇಲೆ ತಟ್ಟಿದ ರೊಟ್ಟಿಯನ್ನು ಕಾವಿಲಿ ಮೇಲೆ ಹಾಕಿ. ಇಲ್ಲಿ ಈ ಹೋಲ್ಗಳಿಗೆ ಸ್ವಲ್ಪ ಅಡುಗೆ ಎಣ್ಣೆಯನ್ನ ಹಾಕಿ ಹಾಗೆ ಚೆನ್ನಾಗಿ ಬೇಯಿಸಿ. ಬಿಸಿ ಬಿಸಿಯಾದ ಬಾಳೆಹಣ್ಣಿನ ರೊಟ್ಟಿಗೆ ಒಣಮೆಣಸು ಹಾಗೂ ನೆಲಗಡಲೆ ಚಟ್ನಿ ಸಖತ್ತಾಗಿರುತ್ತೆ. ಸೂಪರ್ ಕಾಂಬಿನೇಷನ್. ಇದನ್ನ ನೀವು ಕೂಡ ಟ್ರೈ ಮಾಡಿ. ಧನ್ಯವಾದಗಳು.